ಇದು ಆರೂಢ ಗುರುವೆ ಇಷ್ಟ ದೈವ ಅಷ್ಟಮದಗಳ ಜಯಿಸಿದವನು ಎಷ್ಟು ಹೊಗಳಲಿ ಸೃಷ್ಟಿಕರ್ತ ಶರಣು ಎಂದೈತೋ ಹುಬ್ಬಳ್ಳಿ ದೊರೆಯೇ ಸೃಷ್ಟಿಯೇ ಶಿರವಾಗಿ ನಿಂದೈತೋ. ಸೃಷ್ಟಿನೇ ಇಡೀ ಸೃಷ್ಟಿನ ಅವನಿಗೆ ಹೇಳಿದ ಮಾತು ಕೇಳತೈತಿ. ಸೂರ್ಯ, ಚಂದ್ರ, ವರುಣ, ಅಗ್ನಿ ಇವರೆಲ್ಲರೂ ಅವನ ಅಧೀನ ಅದಾರ. ಅವನ ಮನಸ್ಸು ಮಾಡಿದ್ರೆ ಏನ್ ಅಸಾಧ್ಯ. ಮಳೆ ಈಗ ಬರ್ಬೇಕಂದ್ರೆ ಬರೋದ, ಈಗ ಬರಾಕತ್ತಿದ್ ನಿಲ್ಲಬೇಕಂದ್ರೆ ನಿಲ್ಲಬೇಕು ಅಂತ ತಾಕತ್ತು ಮಹಾತ್ಮರಿಗೆ ಇರ್ತೈತಿ. ಒಂದ್ಸರಿ ಹಿಂಗ ನಮ್ಮ ಜೀವನದೊಳಗ ಎರಡನೇ ಪ್ರವಚನ ಎಲ್ಲಿ ನಡೆದಿದ್ದಂದ್ರ ಭದ್ರನಾಯಕನ ಜಾಲಿಹಾಳ ಅಂತ ಅಲ್ಲಿ ಬಾದಾಮಿ ತಾಲೂಕು. ಒಂದನೇದು ಜಾವೂರ್ ಒಳಗೆ ನಡೀತು ನವಲ್ಗುಂದ, ಅಲ್ಲಿ ಎರಡನೇದು ಭದ್ರನಾಯಕನ ಜಾಲಿಹಾಳ. ಅಲ್ಲಿ ಹುಲಿಗೆಮ್ಮ ಕೊಳ್ಳ ಅಂತ ಐತಲ್ಲ, ಅನುಷ್ಠಾನ ಮಾಡಿದ್ವಿ ನಾವು. ಆ ಊರಾಗ ಪುರಾಣ ಹಚ್ಚಿದ್ವಿ. ಒಂದನೇದ ನಿಮ್ಮೂರ ಪುರಾಣ ಹಚ್ತೇವೆ ಅಂತ ಮೀಟಿಂಗ್ ಮಾಡಿದ್ರ ಆ ಊರ್ ಮಂದಿ ಅಂದ್ರು, ಇಲ್ರಿ ನಮ್ಮೂರಾಗ ಏನ ಪುರಾಣ ಬ್ಯಾಡ್ರಿ. ಯಾಕೆ ಬೇಡ? ಅವರು ಹಳೆ ಒಂದ್ ಕಟ್ಟಿ ಒಂದಿಟ್ಟು ಎಡವಟ್ಟು ಹೇಳಿದ್ರು. ಅವರು ಹಿಂಗ ಒಬ್ಬ ಸ್ವಾಮಿಗಳು ಬಂದು ಎಡವತ್ತದೋ ಮಾಡಿ ಹೋಗಿದ್ರ, ಅದಕ್ಕ ನಮ್ಮ ಊರಾಗ ಏನ ಮಂದಿ ನಂಬಿಕೆ ಕಳ್ಕೊಂಡಾರ್ರಿ, ನೀವು ಏನ್ ಬ್ಯಾಡ್ರಿ. ಇಲ್ಲಪ್ಪ, ನಮ್ಗೆ ಯಾಕೋ ಅಜ್ಜ ಹೇಳ್ಯಾನ, ಪ್ರೇರಣೆ ಆಗಿದ್ ನಾವ್ ಮಾಡೋರು. ಮಾಡಿದ್ರೆ ಮಂದಿ ಬರೋಲ್ರಿ. ಮಂದಿ ಬರೋಲ್ಲ ಅಂದ್ರೆ ಮತ್ ನೀವಲ್ಲ ಇಷ್ಟು ಮಂದಿ ಇಷ್ಟರ ಮಂದಿ ನಾವು ಬಂದ್ರು ಬಂದ್ವಿ, ಹೋದ್ರು ಹೋದ್ವಿ. ನಾವು ಅವಾಗ ಮಂಡತನ ಬಾಳ ನಮಗೂ. ನಮ್ಗೇನ್ರ ನಮ್ ತೆಲಿ ಹಿಂಗೈತಿ, ಏನ್ರ ಆಗ್ಬೇಕಂದ್ರ ಆಗಬೇಕ, ಅದು ಬೇಕಾದ್ರೆ ಅದು ಆಗೋತನ ಬಿಡೋಲ್ಲ ನಾವು. ಇಲ್ಲ ನೀವು ಇಲ್ಲದ್ರೆ ಏನಂತ, ಇಲ್ಲಿ ಗುಡಿಯ ಬಸವಣ್ಣ ಅದನ್ನಲ್ಲ ಅವಂಕರ ನಾವು ಹೇಳೋರ. ಈಗ ಸ್ವಾಮಿ ಬಾಳ ಬಾಂಡಿದ್ದಾರೆ ಹಿಂಗ ಅವ್ರಂದ್ರು. ಇದೆಲ್ಲ ಬರೋಬರಿ ರೀ. ನಮ್ಮ ಊರಾಗ ನಮ್ಮ ಗುಡಿಯ ನಿಮ್ ಅವ್ರ ನಮಗೊಂದು ಮೈ ಕಟ್ಟಿ ಕೊಡ್ರಿ ಸಾಕು. ನೀವು ಒಂದ್ ಮೈ ಕೊಟ್ರಿ, ಮುಂದಿನ ಕೆಲಸ ನೀವು ಬಿಡ, ಅಜ್ಜದನ್ನೆಲ್ಲ ಮಾಡ್ರಿ. ಅವ್ರಂದ್ರು ನಮ್ ಗುಡಿಯಾಗಿನ ಮೈಕು ಬಾದಾಗೈತ್ರಿ ಅಂದ್ರು. ಅದು ರಿಪೇರಿ ಕೊಟ್ಟೇವ್ರಿ. ಹಿಂಗ ನಿಮ್ಮರ ಮೈಕ್ ಬಾದಾಗೈತಿ, ಆಗಲಿ ಬಿಡು, ನಾವು ಮೈಕ್ ತರಿಸ್ಕೊಂತೀವಿ. ಎಲ್ಲಿಂದ ತರಿಸ್ತೀವಿ? ಅಲ್ಲೇ ಮಗ್ಗಲಾಗ ಗುಳೇದ ಗುಡ್ಡ ಅಂತ ಐತಿ, ಅಲ್ಲಿ ನಮ್ಮ ಭಕ್ತರು ಬಾಳ ಅದಾರ. ಅಲ್ಲಿ ಒಬ್ಬ ಒಳ್ಳೆ ಶ್ರೀಮಂತ ಮನುಷ್ಯ, ಅವನಿಗೆ ಫೋನ್ ಹಚ್ಚಿದ್ವಿ, ಹಿಂಗಪ್ಪ ಮೈಕ್ ಸೆಟ್ ಬೇಕು. ಅಜ್ಜಾರ ಒಂದ್ ತಿಂಗಳು ಪೂರ ಅದಕ್ಕೆ ಜವಾಬ್ದಾರಿ ನನಗೆ ಬಿಡ್ರಿ, ನಾನು ತಂದ ಬಿಡ್ತಾನ. ಅವ್ ಬರೀ ಮೈಕು, ಇನ್ವೈಟರು ಎಲ್ಲ ಏನೇನೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾವೇ ಕೊಟ್ರು. ಪಾಪ ಅವ್ರೀಗ ದೇಹ ಬಿಟ್ಟಾರ. ಒಳ್ಳೆ ಮನುಷ್ಯ, ಒಬ್ಬ ಬ್ಯಾಂಕಿನ ಚೇರ್ಮನ್ ಇದ್ರು. ಅವರು ಮಾಡಿ ವ್ಯವಸ್ಥೆ ಮಾಡಿದ್ರು. ಒಂದ್ಯಾಕ 5 ಮಂದಿ ಕುಂತಾಗ ಪುರಾಣಕ್ಕೆ, ಇಡೀ ಊರು ತುಂಬ ಪತ್ರಿಕೆ ಕೊಟ್ಟಿರ್ತಾರೆ. 5 ಮಂದಿ ಒಂದನೇ ದಿನ. 2ನೇ ದಿನಕ್ಕಂದ್ರೆ ಒಂದು 20 ಮಂದಿ ಆದ. 3ನೇ ದಿನಕ್ಕಂದ್ರೆ 50. ಎಲ್ಲ ಮೈಕನ್ಯಾಗ ಕೇಳೋರು. ಅವ್ರು ಊರಾಗಲ್ಲೇ ಕಟ್ಟಿ ಮ್ಯಾಗ ಕುತ್ಕೊಂಡು ಅವ್ರಿಗೆ ಹಂಗ ರುಚಿ ಹಚ್ಚಕತ್ತು, ಹೆಂಗ ಬರಾಕತ್ತು. ಒಂದೇ ವಾರದಾಗ ಅಭಿಷೇಕ ಆಗಲಾಗಿ ಎಲ್ಲೆಲ್ಲೋ ಜಾಗ ಹಿಡಿಬಹುದು. ಅಷ್ಟು ಮಂದಿ ತುಂಬ ತುಳಕಾಕತ್ತು. ಯಾರ್ಯಾರು ದಾಸೋಹ, ಯಾರ್ಯಾರು ಕಾಳು ಕಡಿ, ಯಾರು ದೊಡ್ಡ ಪ್ರಮಾಣ ಅಂದಾಸೋಹ ಚಲೋ ಆತು. ಆನಂದ ನಡೆದಿತ್ತು. ಆದ್ರೆ ಅವರು ನಮಗೆ ಒಂದ ವಿನಂತಿ ಮಾಡ್ಕೊಂತಿದ್ರ ಆ ಕಡೆ ಮಂದಿ, ಅಪ್ಪವ್ರೆ ಎಲ್ಲ ಆನಂದ ಆಗೈತೆ ಖರೀರಿ, ನಮಗ ಊರು ಸಂತೋಷ ಒಳಗಿಂದ ಆಗ್ಬೋದು. ಮಳಿ ಹೋಗ್ಬಿಟ್ಟತ್ರಿ, ಎಲ್ಲ ಬಿತ್ತೇವಿ, ಇಟ್ಟಿಟ್ಟು ಬೆಳೆದವ, ಆದ್ರ ಒಣಗಕತ್ತೇವ್ರಿ ಅಜ್ಜರ, ಮಳಿನೇ ಇಲ್ರಿ. ಮಳೆ ಎಲ್ಲರೂ ಇದ ಕಂಪ್ಲೇಂಟ್ ಹೇಳ್ತಿದ್ರು. ಅವತ್ತು ಹಿಂಗ 24-25 ಅಧ್ಯಾಯ ಮುಗಿದಿದ್ದು, ಎಷ್ಟು 26 ಅಧ್ಯಾಯ ಮುಗಿದಿದ್ದು. ನಾಳಿಗಂದ್ರ 27-28 ಅಧ್ಯಾಯ. ಅವಾಗ ನಾವು ಇವತ್ತಿನ ದಿನ ಹೇಳಿದ್ವಿ, ನಾಳಿಗೆ ಅವರೆಲ್ಲ ಮುಸಲ್ಮಾನರು ಸಹಿತ ಜ್ವಾಳಗಳು 2 ಚೀಲ 3 ಚೀಲ ಜ್ವಾಳ ತಂದು ನುಚ್ಚ ಅನ್ನ ಸಾರು ಮಾಡಿಸಕತ್ತಿದ್ರು. ನೀವು ನೋಡಿ ನನಗೆ ಬಹಳ ಸಂತೋಷ ಆಗತೈತಿ. ಎಲ್ಲ ನಮಗೆ ಆನಂದ ಆಗೈತಿ. ನಿಮಗೂ ಸಿದ್ಧಾರೂಢಪ್ಪ ಆನಂದ ಮಾಡ್ಲಿ. ನಾಳೆಗೆ ಅಜ್ಜ ಮಳಿ ತರಿಸಿದ ಕತೆ ಬರ್ತೈತಿ. ಅವನ ಆಶೀರ್ವಾದದಿಂದ ನಿಮ್ಮೂರಾಗೂ ಮಳಿ ಬರ್ಲಿ ಅಂತ ಹಿಂಗ ಸಹಜ ಏನೋ ಒಂದು ಹುರುಪ್ನಾಗ ನಾವು ಹೇಳಿದ್ವಿ ಖರೆ. ಮರುದಿನ ಅಂದ್ರೆ ಕ್ಯಾಟ್ ಬಿಸಲ.
ಸಂಜೆ ತನ ವಿಷಯ ನಾವು ಮಾಡೋಣ ನೋಡು, ನಿಂಗೆಲ್ಲ ಪುರಾಣದಾಗ ಕೇಳಿಬಿಟ್ಟು ಮತ್ತೆ ಮಳೆ ಬರಲಿ ಬಂದಾಗ ನಮಗೂ ಸುಮಾರು ಅಜ್ಜಿಗೂ ಸುಮಾರು. ನಾವು ಅಜ್ಜಗ ಅಲ್ಲಿ ಒಬ್ಬ ಐನೇರ ಪೈಕಿ ಅವ್ರ ಹೆಸರು ಮರೆಸದ್ ನಮಗೆ, ಅವ್ರು ಸಿದ್ಧಾರ್ಥ ಭಕ್ತರವರು. ಅವರು ಬಂದು ನಮ್ಮ ಕೋಲ್ಯಾಕ ಕುಂತರು, ಆಚಾರ ನೀವು ಹಂಗ ಅನ್ಬಾರ್ದಾಗೈತ್ರಿ, ಈಗ ನೀವು ಹಂಗಂದು ಬಿಟ್ರಿ, ಈಗ ಏನ್ರ ಹಂಗ ಆಗ್ಲಿಲ್ಲ. ನಮ್ಮ ಅಜ್ಜನ ಮ್ಯಾಲ ಅವ್ರದ್ದು ನಿಷ್ಠ ಕಮ್ಮಿ ಆಕತ್ರಿ, ಅದಕ್ಕೆ ನಾವು ಒಂದ ಮಾತಂದ್ವಿ, ಈಗ ಮರ್ಯಾದೆ ಹೋದ್ರು ಅವಂಗ ಬಂದ್ರು ಅವಂಗ, ನಾವು ನೀವು ಕೂಡ ಅವಂಗ ಮಾತಾಡೋದು, ನಮಗೇನು ಹೇಳೋದು, ನಾವೇನು ಹೇಳ್ಬೇಕಂತ ಹೇಳಿಲ್ಲಪ್ಪ, ಅವ ನಮ್ ಬಾಯ ಕುಂತ ಹೇಳ್ಸ್ಯಾನ, ಅವ್ನ ಇಚ್ಛೆ ಏನಿದ್ದಂಗ ಆಕತ್ತು. ನಾವು ಮಾತಾಡ್ಕೊಂಡ್ವಿ, ಪುರಾಣ ಚಲೋ ಆಯ್ತು, ಎಲ್ಲ ಬೆಳ್ಳದ ನಕ್ಷತ್ರ ಚಂದ್ರ ಪುರಾಣ ನಡೆದಿತ್ತು. ಅದ್ರಾಗ 2 ಅಧ್ಯಾಯ, 26ನೇ ಅಧ್ಯಾಯ ಹೇಳಿದ್ವಿ, ಇನ್ನು ಮುಂದೆ 27ನೇ ಅಧ್ಯಾಯ ಮಳೆ ಬರೋದು ಹೇಳಿ ಮುಗಿಸಿದ್ವಿ. ಮಳಿ ಇಲ್ಲ, ಬಂದು ಮಳೆ ಅಧ್ಯಾಯ. ಅಜ ನೋಡಪ್ಪ ಅನ್ಕೊಂಡು ಅದ್ರದ್ದು ಸೂತ್ರ ಪದ ಆ ಮಳಿ ತರಿಸಿತ್ತು. ಸೂತ್ರ ಪದ ಹಾಡಕತ್ತೇವಿ, ಹಾಡು ಕೊಡದ ಗುಡುಗು ಸಿಡ್ಲು ಹೊಡೆದು ಒಂದೇಟ ಸಮಾಧಾನ ಆಯ್ತು ನಮಗೆ. ಎಲ್ಲೋ ಗುಡುಗು ಸಿಡ್ಲು ಬಂತ ಜೇನೋ ಮಾಡ್ತಾರೆ, ಕತಿ ಹೇಳಾಕ್ ಚಲೋ ಮಾಡಿದ್ವಿ, ಹೇಳಾಕ್ ಚಲೋ. ಯಾವ ಪ್ರಸಂಗಗಳಾಗ ಮಳಿ ಸುರಿತ್ ಅಂತ ಹೇಳಾಕತ್ತೀವಿ, ರಪ 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 ಮಳಿ ಹೊಡಿಯಾಕತ್ತೀವಿ, ಕಣ್ಣಾರೆ ಎಲ್ಲರೂ ನೋಡಿದಂತ ಇಲ್ಲ. ಈ ಪ್ರಸಂಗ ಬರೋದು ಎಂತ ಮಳೆ ಹೊಡಿತಪ್ಪ ಅಂದ್ರ ಎಲ್ಲರೂ ತೊಯ್ಯಕತ್ಯಾರ, ಖರೆ ಒಬ್ಬರ ಹೇಳ್ಬೇಕು ಪುರಾಣ ಬಿಟ್ಟ. ಅವ್ರಿಗೆ ದೊಡ್ಡ ಖುಷಿ ಆ ಮಳೆ ಅಧ್ಯಾಯ ಬರೋದಕ್ಕ, ಮಳೆ ಬರೋದಕ್ಕ. ಎಲ್ಲ ಚೀಟಿ ಹೊಡಿಯಕತ್ರ, ಕೇಕಿ ಹೊಡಿಯಕತ್ರ ಜನ. ಅಜ್ಜನ ಮಹಿಮೆ ಈಗೂ ಐತಿ ಅನ್ನೋದಕ್ಕ ಬೇನ ಜಾಲಿ ಹಾಳದೊಳಗೆ ನಡೆದ ಘಟನೆ. ಅವತ್ತ ಧಾರಾಕಾರವಾಗಿ ಮಳೆ ಬಂದು ಕೆರೆ ಕಟ್ಟಿ ತುಂಬಿದು ಅಲ್ಲಿ ನಡೆದ ಘಟನೆ. ಅವನು ಒಲದ ಅಂದ್ರ ಇಡೀ ಸೃಷ್ಟಿ ಸಹಿತ ಅವನು ಹೇಳಿದಂಗ ಕೇಳ್ತದೆ ಅನ್ನೋದಕ್ಕ ಇವೆಲ್ಲ ಅನಂತ ನಿದರ್ಶನಗಳಿದ್ದಾವ. ಎಲ್ಲರಿಗೂ ಅಜ್ಜನ ಆಶೀರ್ವಾದದಿಂದ ಮಳೆ ಬೆಳಿ ಹಿಂಗ ಸಂಪಾಗಲಿ ಅಂತನೂ ಈ ಕ್ಷಣದೊಳಗ ಆಶೀರ್ವದಿಸ್ತಾ ವಾಣಿಗೆ ವಿರಾಮ. ಹರಿ ಓಂ ತತ್ಸತ್.